ಕಾಮಿಡಿ ಚೆನ್ನಾಗಿದೆ. ಕಾಮಿಡಿ ಎಲ್ಲ ಚೆನ್ನಾಗಿದೆ. ಹಾ? ಎಲ್ಲ ಕಾಮಿಡಿ ಜಾಸ್ತಿ ಇಷ್ಟ ಆಯ್ತು. ಚೆನ್ನಾಗಿದೆ ಅಣ್ಣ, ಮೂವಿ ಫುಲ್ ಚೆನ್ನಾಗಿದೆ. ಅವರೆಲ್ಲಿ ಹೊಡೆಯಲ್ಲ, ಕಾಮಿಡಿ ಸೀನ್ಸ್ ಎಲ್ಲ ಮೆಸೇಜ್ ಇದೆ, ಸೀನರೀಸ್ ಎಲ್ಲ ಸೂಪರ್ ಆಗಿದೆ. ಮೂವಿ ಫ್ಯಾಮಿಲಿ ಎಲ್ಲ ನೋಡ್ಬೋದು. ಫ್ಯಾಮಿಲಿ ಮೂವಿ ಇದು ಚೆನ್ನಾಗಿದೆ. ಇಲ್ಲ ತುಂಬಾ ಚೆನ್ನಾಗಿದೆ. ನೈಸ್ ಟ್ವಿಸ್ಟ್, ವೆರಿ ಗುಡ್ ಆಕ್ಟಿಂಗ್, ಡಿರೆಕ್ಷನ್ ಅಂಡ್ ಸೌಂಡ್ ಕ್ವಾಲಿಟಿ ಇಸ್ ರಿಯಲಿ ಗುಡ್. ತುಂಬಾ ಚೆನ್ನಾಗಿದೆ. ಸೈಕೋ ಥ್ರಿಲ್ಲರ್ ತರ ಇತ್ತು. ಎಲ್ಲರೂ ನೋಡ್ಲೇಬೇಕಾಗಿರೋ ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ಇದೆ. ಅದು ಚೆನ್ನಾಗಿದೆ. ಫ್ಯಾಮಿಲಿ ನೋಡೋಂಥ ಮೂವಿ, ತುಂಬ ಖುಷಿ ಆಯಿತು. ಎಲ್ಲ ನೋಡ್ಬೋದು, ಫಸ್ಟ್ ಇಂದ ಲಾಸ್ಟ್ ವರ್ಗೂ ಕೂಡ ನೋಡ್ಬೋದು. ಏನು ಬೋರ್ ಏನಾಗಲ್ಲ, ಚೆನ್ನಾಗಿದೆ. ಫ್ಯಾಮಿಲಿ ನೋಡ್ಬೋದು. ತುಂಬ ಎಲ್ಲ ಇಷ್ಟ ಆಯಿತು. ಏನು ಅದು ಇದೆ ಅಂತೇನಿಲ್ಲ, ಎಲ್ಲ ಇಷ್ಟ ಆಯಿತು. ಸಾಂಗ್ಸ್ ಚೆನ್ನಾಗಿತ್ತು. ಉತ್ತರ ಕನ್ನಡ ಜಿಲ್ಲೆಯ ಒಂದು ಇದು ಚೆನ್ನಾಗಿ ಬಂದಿದೆ. ಮತ್ತೊಮ್ಮೆ ಎಲ್ಲರೂ ಬಂದು ನೋಡುವಂತ ಒಂದು ಸೀನ್ ಅದರಲ್ಲಿ ಇದೆ. ಭಾರಿ ಕತೆ ಚಲೋ, ಸ್ವಾರಸ್ಯವಾಗಿದೆ. ನಮಗೆ ಆ ಫಾಲ್ಸು ಮತ್ತೆ ಆ ಜಂಗಲ್ಲು ಮತ್ತೆ ಯಕ್ಷಗಾನ ಇದೆಲ್ಲ ಚಂದವಾಗಿತ್ತು. ಎಲ್ಲರೂ ಫ್ಯಾಮಿಲಿ ಜೊತೆ ಬಂದು ನೋಡುವಂತ ಪಿಕ್ಚರು. ನಮ್ಮ ಉತ್ತರ ಕನ್ನಡ ಜಿಲ್ಲೆ ಸಿರ್ಸಿ, ಸಿದ್ದಾಪುರ ಆ ಕಡೆ ಎಲ್ಲ ಫುಲ್ ಫೋಟೋಗ್ರಫಿ ತುಂಬಾ ಚೆನ್ನಾಗಿ ಬಂದಿದೆ. ಸ್ಕ್ರಿಪ್ಟ್ ಇಸ್ ದ ವಿನ್ನರ್. ಸ್ಕ್ರಿಪ್ಟ್ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ರಂಗಿತರಂಗ ಆ ರೇಂಜ್ಗೆ ಮಾಡಿದ್ದಾರೆ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ಅದರ ಹಾಡುಗಳು, ಗ್ರಾಮೀಣ ಸೊಗಡಿನ ಹಾಡುಗಳು ತುಂಬಾ ಚೆನ್ನಾಗಿ ಬಂದಿದೆ. ಹಾಡುಗಳು ಮತ್ತು ಸಾಹಿತ್ಯ ಎಲ್ಲರೂ ಬಂದು ನೋಡ್ಬೋದು. ಫುಲ್ ಟೈಟ್ಲಿ ಎಂಗೇಜ್ ಆಗಿ ಇಡುತ್ತೆ ನಮ್ಮನ್ನೆಲ್ಲ. ಸರ್ ನೋಡ್ಬೋದು, ಎಲ್ಲ ಚೆನ್ನಾಗಿದೆ. ಕಾಮಿಡಿ ಚೆನ್ನಾಗಿದೆ, ನೋಡ್ಬೋದು, ಚೆನ್ನಾಗಿದೆ. ಫುಲ್ ಮೂವಿ ಖಂಡಿತ ಫ್ಯಾಮಿಲಿ ಜೊತೆ ಬಂದು ನೋಡುವಂತ ಮೂವಿ. ಸೊ ಫ್ಯಾಮಿಲಿ ಎಂಟರ್ಟೈನರ್, ಭಯ ಕೂಡ ಆಗುತ್ತೆ. ಒಂದು ಅದ್ಭುತವಾದ ಲೊಕೇಶನ್ ಶೂಟ್ ಮಾಡಿದ್ದಾರೆ. ಸೊ ಎಲ್ಲರೂ ಬಂದು ನೋಡಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಬೋದು. ಸಸ್ಪೆನ್ಸ್ ಲಾಸ್ಟ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಿಲ್ಲ, ಟ್ವಿಸ್ಟ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು. ಹೀರೋ ಅಲ್ಲಿ ಅದು ಈ ಪೊಲೀಸ್ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಖಂಡಿತ ಅದೊಂದು ಪ್ಲಸ್ ಪಾಯಿಂಟ್ ಈ ಮೂವಿಗೆ. ಇಟ್ ವಾಸ್ ಎಂಟರ್ಟೈನ್ಮೆಂಟ್ ಅಂಡ್ ದ ಬೊಮ್ಮ ಕ್ಯಾರೆಕ್ಟರ್ ಮೇಡಮ್, ಬೊಮ್ಮ ಕ್ಯಾರೆಕ್ಟರ್ ವಾಸ್ ವೆರಿ ಫ್ಯಾಬ್ಯುಲಸ್. ಅಂಡ್ ಉಗಿಯೋದು, ಕಾರಲ್ಲಿ ಉಗಿಯೋದು, ಡಿಸ್ಕಸ್ ಫೀಲಿಂಗು ಫೀಲ್ ಆಗುತ್ತೆ ನಮ್ಗೆ. ಡಿಸ್ಕಸ್ ಆಫ್ಕೋರ್ಸ್ ಎಂಜಾಯ್ ಮಾಡಿದ್ವಿ. ನಾವು ತುಂಬಾ ದೂರದಿಂದ ಬಂದಿದ್ದೀವಿ ಮೂವಿ ನೋಡೋದಕ್ಕೆ. ನಾವು ಬಂದು ಬನಶಂಕರಿಯಿಂದ ಬಂದಿರೋದು. 10 ಸಿನಿಮಾ, ನಾಗೇಳಿ ಚಂದ್ರಶೇಖರ್ ಅವ್ರ ಸ್ಟೂಡೆಂಟ್ಸ್ ನಾವೆಲ್ಲರೂ. ಸೊ ಖಂಡಿತ ಎಲ್ಲರಿಗೂ ಹೇಳ್ತೀವಿ, ಬಂದು ನೋಡಿ ಮೂವಿನ, ಬಂದು ಸಪೋರ್ಟ್ ಮಾಡಿ. ಕನ್ನಡ ಮೂವಿ ಬೆಳಿಬೇಕು. ಜೈ ಕರ್ನಾಟಕ. ತುಂಬಾ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಸಿಗ್ತಾ ಇದೆ. ನಾವಂದ್ರೆ ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಜಾಸ್ತಿ ಪ್ರೀತಿ ಸಿಗ್ತಾ ಇದೆ ನಮ್ಗೆ. ಎಲ್ಲರೂ ಹೊಸ ಕತೆ, ಈ ತರ ಕತೆಗಳನ್ನ ನಾವಿದು ಅಂದ್ರೆ ಫ್ರೆಶ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅದೇ ನಮ್ಗೆ ಒಂದು ದೊಡ್ಡ ಖುಷಿ ತಂದ್ಕೊಟ್ಟಿದೆ. ನಮ್ದು ಎಲ್ಲರೂ ಸೈಕಲಾಜಿಕಲ್ ಥ್ರಿಲ್ಲರ್ ಅಂದ ತಕ್ಷಣ ಎಲ್ಲರೂ ಥ್ರಿಲ್ಲರ್, ಸಸ್ಪೆನ್ಸ್ ಅನ್ಕೊಂಡು ಬಂದ್ರು. ಮಿಡ್ಲಲ್ಲಿ ಅಲ್ಲಿದ್ದ ಹಾಸ್ಯ ಮತ್ತೆ ಕೆಲವೊಂದು ಎಮೋಷನಲ್ ಟಚ್ ಗಳೆಲ್ಲ ತುಂಬಾ ಇಷ್ಟ ಆಯ್ತು ಜನಕ್ಕೆ. ನಗಾಡೋ ಟೈಮಲ್ಲಿ ಸಿಕ್ಕಾಪಟ್ಟೆ ನಕ್ಕಿದ್ದಾರೆ, ಕೆಲವೊಂದು ಎಮೋಷನಲ್ ಸೀನ್ ಅಲ್ಲಿ ಹತ್ತಿದ್ದಾರೆ. ಅವ್ರು ಅಳುವಾಗ ನಗುವಾಗ ನಮಗೆ ಅದರಷ್ಟು ಸಂತೃಪ್ತಿ ಮತ್ತೆ ಯಾವ್ದು ಸಿಕ್ಕಿಲ್ಲ. ತುಂಬಾ ಚೆನ್ನಾಗಿ ಬರ್ತಿದೆ ರೆಸ್ಪಾನ್ಸ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನೀವು ಬಂದು ನೋಡಿ, ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಇನ್ನೊಂದು 4 ಜನಕ್ಕೆ ಹೇಳಿ. ನಾನಿದು 2ನೇ ಸಲ ನೋಡ್ತಾ ಇರೋದು ಸಿನಿಮಾ. ಮೊನ್ನೆ ವಿಕ್ಟ್ರಿ ಥಿಯೇಟರ್ ಅಲ್ಲಿ ಪ್ರೀಮಿಯರ್ ಶೋ ಆಗಿದ್ದಾಗ ಹೋಗಿದ್ದೆ. 2ನೇ ಸಲ ನೋಡ್ತಾ ಇರೋದು. ನನಗೆ ಪರ್ಸನಲಿ ಹೇಳ್ತಾ ಇರೋದು, ಫಸ್ಟ್ ಟೈಮ್ ನೋಡಿರೋದಕ್ಕೂ ಸೆಕೆಂಡ್ ಟೈಮ್ ನೋಡಿರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಅಂದ್ರೆ ಇನ್ನೊಂದ್ಸಲ ನೋಡಿದ್ರೆ ಇನ್ನೂ ಬೇರೆ ತರ ಏನೋ ಫೀಲ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಸಿನಿಮಾಟೋಗ್ರಫಿ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಆಮೇಲೆ ಬೊಮ್ಮ ಅಂತ ಒಂದು ಕ್ಯಾರೆಕ್ಟರ್ ತುಂಬಾ ಅದ್ಭುತವಾಗಿ ಬಂದಿದೆ. ಕಾಮಿಡಿ ಅಂತೂ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ನಮ್ಮ ಸಿರ್ಸಿ ಭಾಗದ ಒಂದು ಕನ್ನಡ ಆ ಲ್ಯಾಂಗ್ವೇಜ್, ಆ ಸೊಗಡು, ಹಾಗೆಯೇ ನಮ್ಮ ಡೈರೆಕ್ಟರ್ ಪೃಥ್ವಿರಾಜ್ ಸರ್ ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ಹಾಗೆ ಎಲ್ಲ ಕಲಾವಿದರು ಹೊಸಬರು ಇದ್ದಾರೆ. ಆಮೇಲೆ ಹರಣಿ ಮ್ಯಾಮ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಸಿನಿಮಾದಲ್ಲಿ. ಇವಾಗ ಸದ್ಯಕ್ಕೆ ರಿಲೀಸ್ ಆಗಿರೋ ಸಿನಿಮಾಗಳಲ್ಲಿ ಒಂದು ಅದ್ಭುತವಾದ ಕಂಟೆಂಟ್ ಇರುವಂತ ಸಿನಿಮಾ ವಿಕಲ್ಪ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ತುಂಬಾ ಅದ್ಭುತವಾಗಿರೋ ಕಂಟೆಂಟ್ ಇದೆ, ಯಾರು ಮಿಸ್ ಮಾಡ್ಕೋಬೇಡಿ ದಯವಿಟ್ಟು. ಅಂದ್ರೆ ಒಂದು ಕಥೆ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಬರವಣಿಗೆ ಆಗಿರ್ಬೋದು, ಕಲೆಯನ್ನು ಉಪಯೋಗಿಸ್ಕೊಂಡಿರೋ ರೀತಿ ಆಗಿರ್ಬೋದು, ತೆರೆಯ ಮುಂದೆ ತೆರೆಯ ಹಿಂದೆ ಎಲ್ಲರೂ ನಮ್ಮ ಕನ್ನಡದವರೇ ಇರೋದು. ಸೊ ಹಾಗಾಗಿ ಹೆಚ್ಚು ನಮ್ಮ ಕನ್ನಡಿಗರು ಬಂದು ಸಿನಿಮಾನ ನೋಡ್ಬೇಕು ಅಂತ ಕೇಳ್ಕೊತೀನಿ. ಪ್ರತಿಯೊಬ್ಬರು ರಿಲೇಟ್ ಮಾಡ್ತಾರೆ ಈ ಕಥೆಗೆ. ರಿಲೇಟ್ ಮಾಡಲಿಲ್ಲ ಅಂದ್ರೂ ಒಂದು ಅವೇರ್ನೆಸ್ ಅಂತೂ ಖಂಡಿತವಾಗಿಯೂ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ಎಲ್ಲಿಯೂ ಒಂದು ಪಾಠ ಹೇಳ್ತಾ ಇದ್ದೀವಿ ಅನ್ನೋ ರೀತಿ ಅಲ್ಲದೆ ತುಂಬಾ ಎಂಟರ್ಟೈನಿಂಗ್ ಆಗಿ ಸಕ್ಕತ್ತಾಗಿದೆ.
ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯಾವುದು ತೆಗೆದಾಕಂದ್ರೆ ಏನಿಲ್ಲ, ಎಲ್ಲ ಚೆನ್ನಾಗಿ ಅಂದರೆ ಸರ್ ಹೇಳದಂಗೆ ತುಂಬ ಪರಿಶ್ರಮ, ತುಂಬ ತಯಾರಿ. ಇದು ಒಂದು 18 ವರ್ಷದ ಅನುಭವದಲ್ಲಿ ನನ್ನ ರಂಗಭೂಮಿ ಎಲ್ಲ ಸೇರಿಸಿ ಒಂದು ಕ್ರೋಢೀಕರಿಸಿ ಮಾಡಿರುವಂಥ ಕತೆ. ಅದು ಸರಿಯಾದ ಜಾಗಕ್ಕೆ ಸೇರಲಿ ಅನ್ನೋದಷ್ಟೇ ನನ್ನ ರಿಕ್ವೆಸ್ಟ್. ಸರ್ ಹೇಳಿದ್ರು, ಬಟ್ ನಾನಿನ್ನೂ ಕಲಿತಾ ಇದ್ದೀನಿ, ಬಟ್ ರಿವ್ಯೂ ಚೆನ್ನಾಗಿದೆ. ಕೆಲವೊಂದು ಯುನೀಕ್ ಎಕ್ಸ್ಪೀರಿಯನ್ಸ್ಗಳನ್ನು, ಯುನೀಕ್ ಸೌಂಡ್ಗಳನ್ನು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ಗೋಸ್ಕರನೇ ಕ್ರಾಫ್ಟ್ ಮಾಡಿದ್ದೀವಿ. ಹಾಗಾಗಿ ಮತ್ತು ವಿಷುವಲ್ ಇಂಪ್ಯಾಕ್ಟನ್ನು ಕೂಡ ನಾವು ಯೂಸ್ ಮಾಡಿರೋ ಸಿನಿ ಪ್ರೈಮ್ ಲೆನ್ಸಸ್ ಇರ್ಬೋದು, ಅಥವಾ ನಾವು ಯೂಸ್ ಮಾಡಿರುವಂಥ ಕೆಲವೊಂದು ಸೌಂಡ್ ಸ್ಕೇಪಿಂಗ್ ಇರ್ಬೋದು, ಇದೆಲ್ಲ ಸಿನಿಮಾ ಥಿಯೇಟ್ರ್ಗಳಿಗೋಸ್ಕರನೇ ಟ್ಯೂನ್ ಮಾಡಿದ್ವಿ. ಹಾಗಾಗಿ ನಿಮಗೆ ಒಂದು ಸಿನಿಮಾ ಥಿಯೇಟ್ರಲ್ಲಿ ನೋಡಿದ್ರೆ ಆ ಅನುಭವ ಬೇರೆ ಇರುತ್ತೆ. ಈಗ ತಾನೇ ಜಯತೀರ್ಥ ಸರ್ ಹೇಳಿದ್ರು, ಆ ಸಣ್ಣ ಸಣ್ಣ ಸೌಂಡ್ಗಳ ಅನುಭವನ ದಯವಿಟ್ಟು ಥಿಯೇಟ್ರಿಗೆ ಬಂದು ಪಡ್ಕೊಳ್ಳಿ ಅಂತ ಕೇಳ್ಕೊಳ್ತೀವಿ. ಆಗಿದೆ ಸುಮಾರು, ಅದು ಲೆಕ್ಕ ಹೋಗ್ಬಿಟ್ಟಿದೆ ಈಗ. ಒಂದು ಅರೌಂಡ್ 2 ಆಗಿದೆ ಅಂತ ಅನ್ನಿಸ್ತಾ ಇದೆ ಇವಾಗ. ಇನ್ನೂ ಹೋಗ್ತಿದೆ ಗೊತ್ತಿಲ್ಲ. ಹೌದು, ನನಗೆ ಗೊತ್ತಾಗ್ತಿಲ್ಲ ಅದು ಏನ್ ಮಾಡ್ಬೇಕು ಅಂತ. ಬಟ್ ಅದೇ ಕಲಾವಿದನ್ಗೆ ಚಪ್ಪಾಳೆನೆ ಅಲ್ವಾ. ಸ್ಕ್ರೀನಿಂಗ್ ಅದೇ 18 ಸ್ಕ್ರೀನ್ಸ್ ಅಲ್ಲಿ ಇದೆ ಇವಾಗ, ನಡೀತಾ ಇದೆ. ಇವತ್ತು ಶಿವಮೊಗ್ಗ ಆಲ್ಮೋಸ್ಟ್ ಹೌಸ್ಫುಲ್ ಆಯಿತು, ಮೈಸೂರು ಹೌಸ್ಫುಲ್ ಆಯಿತು. ಸೊ ಈ ಥರ ಪ್ರೀತಿ ಸಿಗ್ತಾ ಇರೋದು ನಮ್ಗೊಂದು ಹೆದರಿಕೆ, ರಿಲೀಸ್ ಹೆಂಗೆ ಮಾಡ್ತೀರಾ ಹೊಸಬ್ರು ಅಂತೆಲ್ಲ ಇತ್ತು. ಹಾಗಾಗಿ ಒಂದು ಎಲ್ಲೋ ಕನ್ನಡಿಗರು ಕೈ ಹಿಡಿತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಬಟ್ ಆದರೂ ಇನ್ನೂ ತುಂಬ ಬೇಕು ಸಪೋರ್ಟ್. ಯಾಕಂದರೆ ನಮ್ಮ ಮುಖಗಳನ್ನೆಲ್ಲ ಯಾರು ಬಂದು ಥಿಯೇಟ್ರಿಗೆ ನೋಡ್ತಾರೆ ಅಂತಲೇ ಮಾಡಿರೋದು ನಾವು ಸಿನಿಮಾ. ಹಾಗಾಗಿ ನಮ್ಮ ಕ್ರಾಫ್ಟೇ ಧೈರ್ಯ. ಜನರು ದಯವಿಟ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕಿ, ನಿಮ್ಗೆ ಇಷ್ಟ ಆಗಿದ್ರೆ ಒಂದು 4 ಜನಕ್ಕೆ ಹೇಳಿ ಬಂದು ಥಿಯೇಟ್ರಲ್ಲೇ ನೋಡೋಂಗೆ ಮಾಡಿ ಪ್ಲೀಸ್.